ನೋಡಿ ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ದರೆ, ನಿಮಗೇನು ಕೆಲಸಗಳಾಗ್ತಾಯಿಲ್ಲ ಅಂದರೆ, ಇಲ್ಲ ಮನಸ್ಸಲ್ಲಿ ಭಯ ಆಗ್ತಾಯಿದೆ, ನನಗೇನೋ ಒಂಥರ ಹುಷಾರಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಖಂಡಿತ ನೀವು ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಹೋಗಿ. ಇಲ್ಲಿ 5 ಥರ ಬಣ್ಣದ ದಾರಕ್ಕೆ, ಉಲ್ಲನ್ ದಾರಕ್ಕೆ ನಿಮಗೆ ಅವಳ ಮತ್ತು ಕಪ್ಪು ಮಣಿ ಹಾಗೆ ಮಧ್ಯದಲ್ಲೊಂದು ಇದಾಕಿ ಗುಂಡಾಕಿ ನಿಮಗೆ ಕಟ್ಟಿದ್ದಾರೆ. ಅದು ಕಟ್ಟೋದ್ರಿಂದ ನಿಮ್ಮ ದೃಷ್ಟಿ ದೋಷಗಳೆಲ್ಲ ಪರಿಹಾರ ಆಗಿ, ರಾತ್ರಿ ನಿದ್ರೆ ಬರ್ತಾರಲ್ಲ, ತುಂಬ ಯೋಚನೆ ಆಗ್ತಿರುತ್ತೆ, ಮಾನಸಿಕವಾಗಿ ನೊಂದಿರ್ತೀರ, ಏನು ಕೆಲಸಗಳಾಗ್ತಿಲ್ಲ ಅಂದರೆ ಇದು ಜಸ್ಟ್ 200 ರೂಪೀಸ್ ಅಷ್ಟೇ. ತಾಯಿ ಮುಂದೆ ಪ್ರತ್ಯಂಗಿರಾ ದೇವಿ ಹತ್ರನೇ ಇರುತ್ತೆ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ನೀವು ಹೋಗಿ ಹಾಕ್ಸ್ಕೊಂಡ್ರೆ ಖಂಡಿತ ನಿಮ್ಗೆ ಇದರಿಂದ ಪರಿಹಾರ ಸಿಗುತ್ತೆ. ನಾವು ಕೂಡ ಕಟ್ಸ್ಕೊಂಡಿದ್ದೀವಿ, ನೋಡಿ ನೀವೇ ನೋಡ್ತಾ ಇರ್ಬೋದು. ನಾವು ಕೂಡ ಹೋಗಿದ್ದು ಮಂಗಳವಾರ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನೀವು ಕೂಡ ಕಟ್ಸ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಭೇಟಿ ನೀಡ್ತಿರೋದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವಂತಹ ಶಕ್ತಿಯುತವಾದ ಶಕ್ತಿ ದೇವಾಲಯ ಶ್ರೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನ. ಈ ದೇವಸ್ಥಾನ ದುಷ್ಟಶಕ್ತಿಗಳ ನಿವಾರಣೆ, ಕಷ್ಟ ಪರಿಹಾರ ಮತ್ತು ಶತ್ರು ಸಂಹಾರಕ್ಕಾಗಿ ಪ್ರಸಿದ್ಧವಾಗಿದೆ. ಭಕ್ತರು ದೂರದಿಂದ ಇಲ್ಲಿ ಆಗಮಿಸಿ ದೇವಿಯ ಕೃಪೆಯನ್ನು ಪಡೀತಾರೆ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಇಲ್ಲಿ ತಡೆಕಾಯಿ ಸಮರ್ಪಣಾ ಜಾಗ ಅಂತ ಒಂದಿದೆ. ತೆಂಗಿನಕಾಯಿ 100 ರೂಪಾಯಿ ಕೊಟ್ಟು ಟೋಕನ್ ತೊಗೊಂಡು ಪ್ರದಕ್ಷಿಣೆ ಹಾಕಿ ನಾವು ಈ ಕಾಯಿನ ಈಡುಗಾಯಿ ಥರ ಹೊಡೆಯೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತಾರೆ. ದೃಷ್ಟಿ ಇರ್ಬೋದು, ನಮ್ಮ ಕಷ್ಟಗಳಿರ್ಬೋದು, ಯಾವುದೇ ರೀತಿ ಸಂಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ. ಉತ್ತರಹಳ್ಳಿಯ ಶಾಂತ ವಾತಾವರಣದಲ್ಲಿ ನೆಲೆಸಿರುವ ಈ ದೇವಾಲಯ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತದೆ. ಪ್ರತ್ಯಂಗಿರಾ ದೇವಿ ಉಗ್ರ ರೂಪದ ಆದಿಶಕ್ತಿ. ದೇವಿಯು ಸಿಂಹಮುಖದ ರೂಪದಲ್ಲಿ ಕಾಣಿಸಿಕೊಂಡು ಭಕ್ತರನ್ನು ಕಾಪಾಡುತ್ತಾಳೆಂಬ ನಂಬಿಕೆ ಇದೆ. ಪ್ರತ್ಯಂಗಿರಾ ದೇವಿ ಬಗ್ಗೆ ಪುರಾಣಗಳಲ್ಲಿ ಹೇಳುವಂತೆ ದೇವಿಯು ನರಸಿಂಹಾವತಾರದ ಉಗ್ರತೆಯನ್ನು ಶಮನಗೊಳಿಸಿದ ಮಹಾಶಕ್ತಿ ಎಂದು ಹೇಳಲಾಗುತ್ತದೆ. ಪುರಾಣ ಕಥೆಯ ಪ್ರಕಾರ ಶ್ರೀ ಮಹಾವಿಷ್ಣುವಿನ ನರಸಿಂಹ ಅವತಾರ ಅತ್ಯಂತ ಉಗ್ರವಾಗಿದ್ದಾಗ ಆ ಉಗ್ರತೆಯನ್ನು ಶಮನಗೊಳಿಸಲು ಆದಿಶಕ್ತಿ ಪ್ರತ್ಯಂಗಿರಾ ದೇವಿಯಾಗಿ ಅವತರಿಸಿದ್ದಾಳೆ. ಆದ್ದರಿಂದಲೇ ಈ ದೇವಿಯನ್ನು ಶಕ್ತಿಯ ಪರಾಕಾಷ್ಠೆ ಎಂದು ಕರೆಯುತ್ತಾರೆ. ಈ ದೇವಿನ ಆರಾಧಿಸೋದ್ರಿಂದ ಕಾಳಿದೋಷ ನಿವಾರಣೆ, ಶತ್ರುಬಾಧೆ ನಿವಾರಣೆ, ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ, ಮಾನಸಿಕ ಶಾಂತಿ ಎಂಬ ಫಲಗಳು ದೊರೆಯುತ್ತದೆ ಎಂಬ ಭಕ್ತರ ನಂಬಿಕೆ. ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ವಿಶೇಷ ಪೂಜೆ ನಡೆಯುತ್ತೆ. ಅದರಲ್ಲೂ ಕೂಡ ಹೋಮ ಕೂಡ ನಡೆಯುತ್ತೆ. ಅದು ಮೆಣಸಿನ್ಕಾಯಿ ಹಾಕಿ, ಆ ಹೋಮಕ್ಕೆ ಎಷ್ಟೇ ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ಘಾಟ್ ಬರಲ್ಲ. ಏಕೆಂದರೆ ಅದು ತಾಯಿಯ ಶಕ್ತಿ ಅಂತಲೇ ಹೇಳ್ಬೋದು. ನಿಮ್ಗೆ ಏನೇ ಕಷ್ಟಗಳಿದ್ರೂ ಖಂಡಿತ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನ ಒಣಮೆಣ್ಸಿನ್ಕಾಯಿ ತೊಗೊಂಡೋಗಿ ನಿಮ್ಮ ಹಸ್ತದಿಂದಲೇ ನೀವು ಹೋಮಕ್ಕೆ ಹಾಕೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗಿ ದೃಷ್ಟಿ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಹೋಮ, ಅರ್ಚನೆ, ಅಲಂಕಾರ ಎಲ್ಲವೂ ಬಹಳ ಭಕ್ತಿಭಾವನೆಯಿಂದ ನಡೆಯುತ್ತದೆ. ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಮಂಗಳವಾರ, ಶುಕ್ರವಾರ. ಭಕ್ತರು ಕೆಂಪು ಹೂವು, ಲಿಂಬೆಹಣ್ಣು ಹಾಗೂ ವಿಶೇಷವಾಗಿ ಮೆಣಸಿನಕಾಯಿ ಹೋಮವನ್ನು ಅರ್ಪಿಸುತ್ತಾರೆ. ಈ ಮೆಣಸಿನಕಾಯಿ ಹೋಮ ದುಷ್ಟಶಕ್ತಿಗಳನ್ನು ದೂರ ಮಾಡುವುದಾಗಿ ನಂಬಲಾಗಿದೆ. ದೇವಾಲಯದ ಒಳಗಡೆ ಪ್ರವೇಶಿಸಿದಾಗಲೇ ಒಂದು ಅದ್ಭುತವಾದ ಶಕ್ತಿ ಮತ್ತು ಶಾಂತಿಯ ಅನುಭವವಾಗುತ್ತದೆ. ಗಂಟೆಗಳ ಧ್ವನಿ, ಮಂತ್ರೋಚ್ಚಾರಣೆ, ದೀಪದ ಜ್ಯೋತಿ ಎಲ್ಲವೂ ಮನಸ್ಸಿಗೆ ಭಕ್ತಿ ಮತ್ತು ಧೈರ್ಯ ತುಂಬುತ್ತದೆ. ಈ ದೇವಸ್ಥಾನ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಸುಲಭವಾಗಿ ತಲುಪಬಹುದಾದ ಸ್ಥಳವಾಗಿದೆ. ಬೆಳಗ್ಗೆ ಮತ್ತು ಸಂಜೆ ದರ್ಶನ ಸಮಯದಲ್ಲಿ ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ನೀವು ಕೂಡ ಜೀವನದಲ್ಲಿ ಕಷ್ಟ ಅಡೆತಡೆ ಎದುರಿಸುತ್ತಿದ್ದರೆ ಒಮ್ಮೆ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ದೇವಾಲಯಗಳು ಹಾಗೂ ಆಧ್ಯಾತ್ಮಿಕ ಸ್ಥಳಗಳ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಹಾಗೆ ನಿಮಗೆ ಈ ದೇವಾಲಯದ ವಿಳಾಸವೇನಾದ್ರು ಬೇಕಾದರೆ ನಾನು ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೀಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.